ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಂತ ಎಲ್ಲರೂ ಅಲ್ಲಿ ಕೊಡ್ತಾರೆ. KPSC ಬಿಟ್ಟು ಸಹಿತ ಅಲ್ಲೇ ಕೊಟ್ಟಾರ ಮಾಡಿದ್ದಾರೆ. ಅವ್ರೇನು ರಿಸಲ್ಟ್ ಕೊಟ್ಟಾರ, ರಿಪೋರ್ಟ್ ಕೊಟ್ಟಾರ. ರಿಪೋರ್ಟನ್ನು ನಾವು ಮಾಡಿವಿ. ಅದರಲ್ಲಿ ಕಾನೂನು ಪ್ರಕಾರ ಈಗ ರೋಟಲ್ ಪ್ರಕಾರ SC ST ಇರ್ತದೆ, ಜನರಲ್ ಇರ್ತಾರೆ, ಮಳೆ ಇರ್ತದೆ, ಅವನ್ನೆಲ್ಲ ಏನಂತ ₹1,000 ಮಾಡಿ ಅದನ್ನ ಯಾರು ಪಟ್ಟು ಬರ್ತಾರೆ ಅವ್ರಿಗೆ ಕೊಟ್ಟು ಎಲ್ಲ ಕಾನೂನು ಪ್ರಕಾರ ಕೊಟ್ಟು ಮತ್ತು ಅದನ್ನು ಪಬ್ಲಿಷ್ ಮಾಡಿ ನಾವು ಪಬ್ಲಿಷ್ ಮಾಡಿ ಯಾವ್ದಾರ ಅಬ್ಜೆಕ್ಷನ್ ಹೇಳ್ಬೇಕು ಅನ್ನೋದನ್ನು ಮಾಡಿವಿ. ಯಾವುದೇ ಥರದಿಂದ ಅವ್ರಿಗೆ ಆರ್ಡರ್ ಕೊಟ್ಟು ಜಾಯಿನ್ ಆಗಲಿ 1 ತಿಂಗಳು ಅವರು ಜಾಯಿನ್ ಆಗಿ ಕೆಲಸ ಮಾಡ್ತಾರೆ. ಇದು ಇದೆ. ಮತ್ತು ಇವರು ಅಲ್ಲಿ ಇದ್ದರು. ಹೋದ ಸರಿ ಆದಂಥ ಘಟನೆಯನ್ನು ಈಗ ತರೋದು ಏನು ಅವಶ್ಯಕತೆ ಇರುತ್ತೆ ನನಗೆ ಹೇಳಿ ನೋಡಿ. ನಾನು ಒಂದು ಮಾತು ಹೇಳ್ತೀನಿ, ಒಂದೇ ಒಂದು ಭ್ರಷ್ಟಾಚಾರ ಒಂದು ನ್ಯಾಷನಲ್ ಏನಾರು ಆಗಿದ್ದರೆ ಇವತ್ತು ಏನು ತೀರ್ಮಾನ ಆಗ್ತಾ ಎಲ್ಲ ತೀರ್ಮಾನಕ್ಕೆ ನಾನು ಬಂದು ಎಲ್ಲಿ ಕೊಡೋದ್ರೆ ಕೊಡಾಗ್ತಾ ಇರೋದಿಲ್ಲ. ಒಂದೇ ಇದಾದ್ರೆ ಒಂದು ಸೆಕ್ರೆಟರಿಗಳು ಅದಾರೆ, ಎಲ್ಲ ಅದಾರೆ. ದಿನನಿತ್ಯ ನಾನು ಸದನದಲ್ಲಿದ್ದಾಗಲಿ ಬೆಂಗಳೂರಾಗಲಿ ಎಲ್ಲೇ ಇದ್ದಾಗ ಪ್ರತಿಯೊಂದು ಬೆಳಗಿನ ಸಂಚನೆ ಏನೇನಾಗ ಎಲ್ಲ ನೋಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಹೋಗ್ತೀವಿ ನಾವು. ಅಂಥ ಘಟನೆ ಇವತ್ತರ ಸಣ್ಣ ಪುಟ್ಟ ಅಧಿಕಾರಿಗಳು ಮಾಡಿದವ್ರ ಮೇಲೆ ಕ್ರಮ ತಗೊಂಡಾಗಲಿ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಫೈನಾನ್ಸ್ ಬಂದೈತಿ, ತಪ್ಪಿತ ಗೊತ್ತಾಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ನಾವು. ಸೀನಿಯರ್ ಆಫೀಸರ್ ಅಂದ್ರೆ ಇವರೇ ಇಬ್ಬರು ಇದೆ. ಒಂದು ಅಥೆಂಟಿಕ್ ಆದ ಕೊಡ್ಲಿ ಅವರು ಒಂದೇ. ನಾನು ಹೇಳ್ತೀನಿ, ಮಾತನಾಡಿದಂಥ ವ್ಯಕ್ತಿ ಕೊಡ್ಲಿಕ್ಕಂದ್ರೆ ನಾವು ಹೇಳಿ ಅಂತೀನಿ. ನಾನು ಮಾತನಾಡಿದಂಥ ಒಂದೇ ಒಂದು ಕೊಡ್ಲಿ, ಒಂದೇ ಒಂದು ಇಂದಲ್ಲಿ ಆಗಿದೆ ಅಂತ ಒಬ್ಬರು ಭ್ರಷ್ಟಾಚಾರ ಒಂದು ಕೊಡ್ಲಿ, ಒಂದೇ ಮಾತನ್ನು ಕೊಟ್ರೆ ನಾನು ಹೇಳ್ತೀನಿ, ನಾನು ಏನು ಹೇಳ್ತೀನಿ ಎಲ್ಲ ಕೇಳ್ತೀನಿ. ಸುಳ್ಳು ಆರೋಪ ಆಗಿದೆ ಈ ಆರೋಪದ ವಿರುದ್ಧ ನಮ್ಮಲ್ಲಿ ನೇಮಗಳದಾವ, ನಮ್ಮ ವಿಧಾನ ಪರಿಷತ್ ನೇಮಗಳದಾವ. ಆ ನೇಮದ ಪ್ರಕಾರ ಹೋಗ್ತೀವಿ. ನೇಮವನ್ನು ಬಿಟ್ಟು ನಾವು ಹೋಗಂಗಿಲ್ಲ. ಅವ್ರು ಮಾತಾಡೋದು ನಾನು ಹೆಂಗ್ ಬೇಕಂತ ಅವನ ಪ್ರಶ್ನೆ ಕೇಳೋಣಲ್ಲ, ನೀವು ನೋಡಿರ್ಬೇಕು. ಅವಾಗೇನು ಗೊತ್ತೇ ಇಲ್ಲ, ಇವರೇ ಕೇಳಕತ್ತಾರ. ಅವ್ನು ಏನು ಕೇಳೋಣಲ್ಲ, ಸಭಾಪತಿ ಅನ್ನೋದು ಕುಂತ ಆಮೇಲೆ ಕೇಳ ನೋಡಿನ ಎಲ್ಲ ನಾನು ಬಂದಿದೆ ನೋಡೀನಿ. ಬಟ್ ಒಟ್ಟಾರೆ ಏನು ಹೇಳ್ತಂದ್ರೆ ಯಾವುದೇ ಒಬ್ಬ ಸದಸ್ಯನಾಗಿ ಆ ಸದಸ್ಯನಿದ್ದಾವ ಅಧಿವೇಶನ ಪ್ರಾರಂಭಕತೆ ಅನ್ನುವಂಥ ತೀರ್ಮಾನಗಳಲ್ಲಿ ಸದನದ ಬಗ್ಗೆ ಯಾರಿಗೆ ಮಾತಾಡೋಕ್ಕಾಗಿಲ್ಲ, ನಾನು ಮಾತಾಡಿಲ್ಲ. ಯಾಕೆ ಎಲ್ಲಿ ಮಟ್ಟ ಇರ್ತೀನಿ ಅಧಿಕಾರದಾಗ? ಇಲ್ಲ ನಾಳೆ ಸದನದ ತೀರ್ಮಾನ ಇಲ್ಲ ಇದೇನಿದೆ, 45 ವರ್ಷ ಆದ್ರೂ 4 ಸರಿ ಮಂತ್ರಿ ಆಗಿನಿ, ಮೊನ್ನೆ ಸಭಾಪತಿ ಆಗಿನಿ, 10 ವರ್ಷ ಅವ್ರ ಮಾಜಿ ಅಂತಾರೆ, 1 ವರ್ಷ ಅವ್ರ ಮಾಜಿ ಅಂತ ಅವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೇನಿಲ್ಲ. ಯಾಕಂದ್ರೆ ನೋಡಿ, ಪ್ರತಿಭಾವಂತ ಜನ ಶಿಕ್ಷಕರು 8 ಸರಿ ನಾನು ಓಟ್ ಹಾಕ್ತಾರೆ ಸರ್. 8 ಸರಿ ಆರಿಸಿಕ ಬರಬೇಕಾದ್ರೆ ನಾನು ಏನಾದ್ರು ಇಂಥದ್ದು ಮಾಡಿದ್ರೆ ಜನ ಓಟ್ ಹಾಕ್ತೀನಿ. ನನಗೆ ಒಂದು ಸರಿನೂ ಇಲ್ಲ. ಹೈಯೆಸ್ಟ್ ಓಟ್ ಯಾವಾಗಾದ್ರೂ ಹೈಯೆಸ್ಟ್ ಓಟ್ ಎಷ್ಟು ಓಟ್ ಬೇಕು ಅದಕ್ಕಿಂತ ಅಧಿಕವಾದಂಥ ಓಟಿಂದ ಆರಿಸ್ಕೊಂಡಿದ್ದೀನಿ. ಶಿಕ್ಷಕರು, ಯೂನಿವರ್ಸಿಟಿ, ಕಾಲೇಜು ಎಲ್ಲ ಓಟ್ ಹಾಕ್ತದಾರೆ. ಅದಕ್ಕೆ ನಾ ಏನು ಮಾತಾಡೋದ್ರ, ನಾ ಇಂತ ಹೇಳ್ತೀನಿ, ನಾವು ಪ್ರಾಮಾಣಿಕವಾಗಿ ಹೇಳ್ತೀವಿ. ನಮ್ಮ ಅಧಿಕಾರಿಗಳಾಗಲಿ ಮತ್ತೊಬ್ಬರಲ್ಲಿ ಯಾವುದೇ ರೀತಿಯಿಂದ ನಮ್ಮ ವಿಧಾನ ಪರಿಷತ್ತಲ್ಲಿ ನಾ ಬಂದಾಗಿದ್ದರಿಂದ ಯಾವುದೇ ರೀತಿಯಿಂದ ಸಣ್ಣ ಘಟನೆಯೂ ಆಗಿಲ್ಲ. ಅಲ್ಲಿ ಪಕ್ಷಕ್ಕೆ ಚುನಾವಣೆ ಆಗತ್ತೆ. ಚುನಾವಣೆ ಆದ ನಂತರ ಪಕ್ಷ ಯಾರು BJP ಕಾಂಗ್ರೆಸ್ ನಾನು ಹಿಂದೆ ರಾಮಕೃಷ್ಣ ಹೆಗಡೆ ಅವ್ರ ಮುಖ್ಯ ಸಭಾಪತಿ ಇದ್ರು. ಅವ್ರೇನಿಂತಾರೆ ಕಾಂಗ್ರೆಸ್ ತಲ್ಲಿದ್ರು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದಾಗ ಮತ್ತೆ ಕಾಂಗ್ರೆಸ್ ಸಭಾಪತಿ ಅಂತಾರ. ಆಮೇಲೆ ಡಿ ಮಂಜುನಾಥ್ ಅವ್ರು ಇದ್ದಾಗ ಬೇರೆ ಸರ್ಕಾರ ಇತ್ತು ನೋಡಿ. ಗುಂಡೂರಾಯರಿದ್ದಾಗ ಬಸವರಾಜ್ ಸರ್ ಇದ್ದು, ರೆಹಮಾನ್ ಖಾನ್ ಇದ್ರು. ರಾಮಕೃಷ್ಣ ಹೆಗಡೆ ಅವರು ಅಂದ್ರೆ ರೆಹಮಾನ್ ಖಾನ್ ಇದ್ರು. ಆಮೇಲೆ SR ಬೊಮ್ಮಾಯಿದಾಗ ಡಿ ಮಂಜುನಾಥ್ ಇದ್ರು. ಆಮೇಲೆ JH ಪಟೇಲ್ ಬಂದಾಗ ಕಲ್ಮಣ್ಕರ್ ಇದ್ರು. JH ಪಟೇಲ್ ಜನತಾದಳ, ವೀರಪ್ಪ ಮೊಯ್ಲಿ ಬಂದಾಗ ಕಾಂಗ್ರೆಸ್. ಆಮೇಲೆ ಬಂಗಾರಪ್ಪ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ, ಡಿ ಮಂಜುನಾಥ್ ಇದ್ದ. ಡಿ ಮಂಜುನಾಥ್ ಜನತಾದಳದವರು ಸಭಾಪತಿ ಆದಂಥವ್ರು. ಆಮೇಲೆ ದೇವೇಗೌಡ ಇದ್ದಾಗ DB ಕಲ್ಮಣ್ಕರ್ ಇದ್ರು. ದೇವೇಗೌಡ ಜನತಾದಳ, DB ಕಲ್ಮಣ್ಕರ್ ಕಾಂಗ್ರೆಸ್. JH ಪಟೇಲ್ ಇದ್ದಾಗ DB ಕಲ್ಮಣ್ಕರ್ ಇದ್ರು. JH ಪಟೇಲ್ ಜನತಾ ಪರಿವಾರ, DB ಕಲ್ಮಣ್ಕರ್ ಕಾಂಗ್ರೆಸ್. SM ಕೃಷ್ಣ ಇದ್ದಾಗ ಕಲ್ಮಣ್ಕರ್ ಇದ್ರು. BL ಶಂಕರ್ ಕಾಂಗ್ರೆಸ್ ಇದ್ದ. ಧರ್ಮ್ ಸಿಂಗ್ ಇದ್ದಾಗ BL ಶಂಕರ್ ಇದ್ರು. VR ಸುರೇಶ್ ಇದ್ರು. ಆಮೇಲೆ HD ಕುಮಾರಸ್ವಾಮಿ ಇದ್ದಾಗ HD ಕುಮಾರಸ್ವಾಮಿ JDS. ನಾನೇನು ಹೇಳಕ್ ಹೋಗುದಿಲ್ಲ. ನಾನೊಂದು ಮಾತನ್ನು ಹೇಳ್ತೀನಿ. ಯಾವಾಗಾದ್ರೂ ನಮ್ಮಲ್ಲಿ ಒಂದು ನೇಮ್ ಇದೆ. ಒಂದು 305 ನೇಮ್ ಐತಿ. ಸಾರಿ 306ರಲ್ಲಿ ಒಂದು ಇದೆ. ನನಗೆ ಗೊತ್ತೈತಿ.
ಇತ್ತು, ನೀವು ಯಾರ ಕೇಳ್ಬೋದು ಅಂತ ತಿಳ್ಕೊಂಡೆ. ಭಾಳ ಪ್ರತ್ಯೇಕವಾಗಿ ಟಿ ವಿಯಲ್ಲಿ ಬರಾತಿದ್ರು. ನಾನು ಹಂಗೆ ಏನು ಬಿಡಕ್ಕೆ ಬಿಟ್ಟಿದೆ ಇತ್ತು ನೋಡಿ. ಮಾತನಾಡುವಾಗ ಪಾಲಿಸಬೇಕಾದ ನಿಯಮಗಳು. ಸದಸ್ಯರು ಮಾತನಾಡುವಾಗ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ತೀರ್ಪು ನೀಡುವ ಯಾವುದೇ ಸಂಗತಿಯನ್ನು ಕುರಿತು ಮಾತನಾಡ್ತಕ್ಕದ್ದಲ್ಲ. ಸದಸ್ಯರೊಬ್ಬರ ಮೇಲೆ ವೈಯಕ್ತಿಕ ದೋಷಾರೋಪಣೆ ಮಾಡತಕ್ಕದ್ದಲ್ಲ. ಸಂಸತ್ತು ಅಥವಾ ಯಾವುದೇ ರಾಜ್ಯ ವಿಧಾನಮಂಡಲದ ವ್ಯವಸ್ಥೆ ಮತ್ತು ನಡವಳಿಕೆ ಕುರಿತು ಹೀನಾಯವಾಗಿ ಮಾತನಾಡತಕ್ಕದ್ದಲ್ಲ. ಸದನದ ಯಾವುದೇ ತೀರ್ಮಾನದ ಕುರಿತು ಇದನ್ನು ರದ್ದುಪಡಿಸಲು ಪ್ರಸ್ತಾಪ ಮಂಡಿಸುವಾಗ ಹೊರತು ಇನ್ನಾವುದೇ ಆರೋಪಗಳು ಮಾಡತಕ್ಕದ್ದಲ್ಲ. ಸರಿಯಾದ ವಾಕ್ಯದಲ್ಲಿ ರಚಿಸಲಾದ ಆಧಾರಯುತ ಪ್ರಸ್ತಾವನೆ ಮೇಲೆ ಚರ್ಚೆ ನಡೆಸತಕ್ಕದ್ದು ಹೊರತು ಉನ್ನತ ಕಾರ್ಯದಲ್ಲಿರುವವರ ಪ್ರತಿಗಳ ನಡವಳಿಕೆ ಕುರಿತು ಆರೋಪಿಸ್ತಕ್ಕದ್ದಲ್ಲ. ಇದು ನಮ್ಮ ನೇಮ್ ಇದೆ. ಮತ್ತು ನಾನು ನಮಗೆ ಹೇಳ್ತೀನಿ, ಬಹುಮತ ಇಲ್ಲ ಅಂದ ಹೇಳ್ತೀನಿ ಮೇಲೆ ಬಹುಮತ ಐತಿ ಇಲ್ಲೋ ಅದು ಸರ್ಕಾರಕ್ಕೆ ಸದನಕ್ಕೆ ಬಿಟ್ಟ ವಿಷಯ, ನನ್ನ ಸಂಬಂಧ ಇಲ್ಲ. ಸದನದಲ್ಲಿ ಏನು ತೀರ್ಮಾನ ಆಗ್ತದೆ ಅದು ಫೈನಲ್. ಸದನ ಈಸ್ ಸುಪ್ರೀಂ. ಅಲ್ಲಿ ನಾನೇನು ಮಾತಾಡಕ್ಕೆ ಬರೋಂಗಿಲ್ಲ, ನಾನು ಹೇಳಕ್ಕೆ ಬರೋಂಗಿಲ್ಲ. ಸದನ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಸದನಕ್ಕೆ ನಾನು ಅದು ತಲೆಬಾಗಲೇಬೇಕು, ಬಾಗಬೇಕಾಗುತ್ತೆ. ಅದು ಕಡ್ಡಾಯ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಅದನ್ನ ಚರ್ಚೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಮ್ಮ ನೇಮ್ ಇದೆ. ಆ ನೇಮದ ಪ್ರಕಾರ ಹೋಗ್ತೀನಿ ಸರ್. ಅಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರಿ ಸರ್, ಅದು ಅವ್ರಿಗೆ ಬಿಟ್ಟದ್ದು, ನನ್ನ ಸಂಬಂಧ ಇಲ್ಲ. ಅದಕ್ಕೆ ಅವ್ರಿಗೆ ಬಿಟ್ಟದ್ದು. ಅಲ್ಲ, ನಿಯಮದ ಪುಸ್ತಕ ಏನಿರಲಿ ಸರ್, ನಿಮಗೊಂದು ನೈತಿಕತೆ ಅಂತಿದೆಯಲ್ಲ. ನೀವು ದಾಖಲೆ ಅವಧಿಗೆ ಸದಸ್ಯರಾದವರು ಎಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ಇದೆ ನಿಮ್ಮ ಮೇಲೆ. ಈಗ ಒಂದು ಮಾತನ್ನು ಹೇಳ್ತೀನಿ ನಾನು. ಈ ವಿಧಾನ ಪರಿಷತ್ ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಒಬ್ಬರ ಮೇಲೂ ಒಬ್ಬ ಸಭಾಪತಿ ಮೇಲೂ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿಲ್ಲ. ಒಂದ್ಸಲ ಶಂಕರಮೂರ್ತಿ ಅವ್ರ ಬಗ್ಗೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು ಬೇರೆ ಕಾರಣಗಳಿಂದ. ಅವ್ರು ಮತ್ತೆ ಅದರಲ್ಲಿ ಗೆದ್ದರು ಮತ್ತು ಮುಂದುವರೆದ್ರು. ನೀವು ಎದುರಿಸ್ತೀರಿ ಸರ್? ಇದನ್ನ ಸದನ ತೀರ್ಮಾನ ಮಾಡಬೇಕು, ನಾನೇನು ಹೇಳಿಕ್ಕೆ ಬರೋದಿಲ್ಲ. ಅದನ್ನ ಯಾವ್ದು ನಿಯಮಗಳದ ನಿಯಮದ ಪ್ರಕಾರ ಬಂದಾಗ ಆ ನಿಯಮಕ್ಕೆ ತಲೆಬಾಗಬೇಕು, ಸದನ ತೀರ್ಮಾನ ತಲೆಬಾಗಬೇಕು. ನಾನು ಅದನ್ನು ಮಾಡ್ತೀನಿ. ನಾಗರಾಜ್ ಯಾದವ್ ಸಾಕಷ್ಟು ವಿಚಾರ ಅಲಿಗೇಷನ್ ಮಾಡಿದ್ದಾರೆ ನಿಮ್ಮ ಮೇಲೆ, ಏನಂತ ನೇರವಾಗಿ ಆರೋಪ ಮಾಡಿದ್ದಾರೆ. ನೇರ ನೇಮಕಾತಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ ನಡೆದಂತಹ ಸುಧಾರಣೆಗಳು ಮತ್ತು ಅದು ಹೇಳ್ತೀವಿ. ಕರ್ನಾಟಕ ವಿಧಾನ ಪರಿಷತ್ ಪ್ರಥಮ ಬಾರಿಗೆ ಸುಮಾರು 30 ಹುದ್ದೆಗಳನ್ನು ರಾಜ್ಯ ಸರ್ಕಾರದ ವಿಶೇಷ ನೇಮಕಾತಿ ಪ್ರಾಧಿಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಮೂಲಕ ಸಿಬ್ಬಂದಿಗಳ ನೇಮಕಾತಿ ಕೆಳಗಿನಂತೆ ವಿಶೇಷ ಕ್ರಮ ವಹಿಸಲಾಗಿದೆ. ಅದರ ಪ್ರತಿಯೊಂದು ಸಂಪೂರ್ಣ KEAದಿಂದ ಲಿಖಿತ ಪರೀಕ್ಷೆ ಮೂಲಕ ನಡೆಸೋದಕ್ಕೆ ಮೆರಿಟ್ ಆಧಾರದ ಮೇಲೆ ಪ್ರತಿಭಾನ್ವಿತ ಅವಕಾಶ ಮಾಡಿಕೊಡಲಾಗಿದೆ. ಅವ್ರು ನಮಗೆ ಪರೀಕ್ಷೆ ಮಾಡಿ ಮಾಡಿಕೊಟ್ಟಿದ್ದಾರೆ. ಕಮಿಟಿ ಮಾಡಿ ವೆರಿಫೈ ಮಾಡಿ ಅವ್ರು ಯಾರ್ಯಾರಿಗೆ ಯಾವ್ಯಾವ ಸ್ಥಾನದಲ್ಲಿ ಕೊಡಬೇಕು ರೋಸ್ಟರ್ ಇದನ್ನೆಲ್ಲ ಮಾಡಿ ಕೊಟ್ಟಿದ್ದೀವಿ. ಅಲ್ಲ ಸರ್, ಅವ್ರು ಹೇಳಿರೋದು ನೀವೆಲ್ಲ ಸೇರಿ ಮಾಡಿದ್ರಿ ಅಂತ. ಈ ಕಮಿಟಿ ಮಾಡಿದ್ರಲ್ಲ, ನೀವೆಲ್ಲರೂ ಸೇರೇ ಮಾಡಿದ್ರಿ ಅಕ್ರಮ ಅಂತ. ಏನು ಮಾಡೋಕ್ಕೆ ಬರೋದಿಲ್ಲಲ್ಲ. KEA ಅವ್ರು ಕೊಟ್ಟವರಿಗೆ 99 ಮಾರ್ಕ್ಸ್ ಬಿಟ್ಟು 92 ಹೆಂಗೆ ಮಾಡೋಕೆ ಬರ್ತದೆ? ಹಂಗೇನಾರ ವ್ಯವಹಾರ ಆಗಿದ್ರೆ ಕಾನೂನು ಪ್ರಕಾರ ತುಂಬ ತಗೊಳ್ಳೋರು ಬರೀ ಹೇಳಿದ್ರಾಗ ಏನು ಅರ್ಥ ಐತಿ? KEA ಅದು ನನ್ನ ಸಂಬಂಧ. KEA ನೋಡಿ, KEA ಅಂದ್ರೆ ಅದೊಂದು ಅತ್ಯಂತ ಶ್ರೇಷ್ಠವಾದಂಥ ಕರ್ನಾಟಕದಲ್ಲಿ ಇರುವಂಥ ಒಂದು ಸಂಸ್ಥೆ. ಅಲ್ಲಿ ಪ್ರಸನ್ನ ಅಂತ ಒಬ್ರು ಇದ್ರು. ಏನಪ್ಪ ಯಾರಿಗಾರು ಹೆಲ್ಪ್ ಮಾಡೋದಂದ್ರೆ ಅವ್ರು ಹೇಳಿದ್ರು, ಸರ್ ಬಂದೇ ಸಣ್ಣದೇನಾದ್ರು ಮಿಟ್ಟುಕೊಂಡು 5 ಲಕ್ಷ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರು. ಮತ್ತು KEA ನಾವು ಕೊಟ್ಟಾಗ ನಮ್ಮ ಕಡೆ ಏನಿಲ್ಲ, KEA ಕೊಟ್ಟಾರ ಅಲ್ಲಿ ಪ್ರಕಾರ ನಾವು ಅನೌನ್ಸ್ ಮಾಡಿ ಜಾಯ್ನ್ ಆಗ್ಯಾರ. ಅವರು ಆಗಲೇ ಇಡೀ ರಾಜ್ಯದ ತುಂಬ ಗುಲ್ಬರ್ಗ, ಆಮೇಲೆ ಯಾದಗಿರಿ ಅವರು, ರಾಯಚೂರು ಅವರು, ಬೇರೆ ಬೇರೆ ಕಡೆ ಎಲ್ಲ ಕಡೆಯಿಂದ ಹುಡುಗರು ಬಂತಾರೆ. 28 ಮಂದಿ ಜಾಯ್ನ್ ಆಗ್ಯಾರ. ಇನ್ನೂ ಜಾಯ್ನ್ ಆಗ್ಬೇಕು, ಜಾಯ್ನ್ ಆಗಿಲ್ಲ. ಅವರೆಲ್ಲ ಬೇರೆ ನೌಕರಿ ಮಾಡ್ತಾರೆ, ಜಾಯ್ನ್ ಆಗಿ ಟೈಮ್ ಕೇಳ್ಯಾರ. ಮತ್ತು KEA ಮಾಡೋದ್ರಿಂದ KEA ಮುಖಾಂತರ ಮಾಡಿದ ಅವರು ನಮಗೆ ನಾವು ಯಾವುದೇ ರೀತಿಯ ನೇಮಕಾತಿ ಮಾಡಿಲ್ಲ, KEA ಮುಖಾಂತರ ಮಾಡಿದ್ದೀವಿ. ಅದು ನಿಮ್ಮ ಮೇಲೆ ಏನು ನಿಮ್ಮ ಸರ್, ನೀವು ಪ್ರಿವಿಲೇಜ್ ಮೂವ್ ಮಾಡಬೇಕಾ? ನೋಡ್ರಿ, ನಾನೇನಂತೀನಿ, ಶಾಸಕರಾದಂಥವ್ರು ಅದು ಮೇಲ್ಮನೆ ಸದಸ್ಯರಾದಂಥ ಸಾರಸರ ವಿಚಾರ ಮಾಡ್ಬೇಕು. ಯಾರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ವಿಚಾರ ಮಾಡಬೇಕು. ಆಮೇಲೆ ಒಂದು ಮಾತನ್ನು ಹೇಳ್ಯಾರ ಅವ್ರು, ಇನ್ನೊಂದು ನೀವು ಕೇಳಿರೋದು ನಾನು ಕೇಳಿದೆ, ಟಿವಿಯಾಗ ಬಂದಿತ್ತು. ಏನಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರವಿ ಅವ್ರ ಗಲಾಟೆ ಆದಾಗ ಈ ಮನುಷ್ಯರು ಆ ಹೆಣ್ಮಗಳ ರಕ್ಷಣೆಗೆ ಬಂದಿಲ್ಲ ಅಂತ ಏನೋ ಹೇಳಿದರು. ನಾನು ಸದನದಲ್ಲಿ 2 ಸೆಕೆಂಡ್ಗಳನ್ನು ಕೂಡಿಸಿಕೊಂಡು AG ಅವ್ರನ್ನ ಕರೆಸಿಕೊಂಡು ಎಲ್ಲ ನಿಯಮಗಳನ್ನು ನೋಡಿ ಅವತ್ತೊಂದು ತೀರ್ಮಾನವನ್ನು ಮಾಡಿದ್ವಿ ನಾವು. ಏನು
ಒಂದು ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯದರ್ಶಿ ನಡವಳಿಕೆ ನಿಯಮ ಇದಕ್ಕೆ